ಕಣ್ಣ ನೀರು ಬರ್ತಾವ ನೆನ್ಸ್ಕೊಂಡ್ರೆ. ಖಡಕ್ ಮಾತುಗಳು ಅಷ್ಟೇ ಅವ್ರದ್ದು. ಕೆಳಗಿನವ್ರಿಗೆ ಮೇಲ್ ತರೋಕನ್ನೋ ಮನಸ್ಸಿನಲ್ಲಿ ಭಾಳ ಅದ್ರಿ ಅವ್ರಿಗೆ. ಕೆಳಗಿನ ಮೇಲ್ ಬಂದವ್ರಿಗೆ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಕಷ್ಟಪಟ್ಟವ್ರಿಗೆ ಮಾಡ್ಬೇಕು ಅಂತ ಅವ್ರ ಸ್ವಭಾವದ ದೇವರು ಅವರಿಗೆ ಇನ್ನೂ 100 ವರ್ಷ ಆಯುಷ್ಯ ಆಗ್ಲಿ ಅಂತ ಅನಿಸ್ತದಂತೆ ಅವರಿಗೆ. ಸರ್ ಹಿಂಗೆ ಸರ್ ಅಪ್ಲಿಕೇಶನ್ ಹಿಡಿದ್ರಿ ಏನಪ್ಪ ಏನ್ ಬೇಕಾಗಿತ್ತು ಹೆಲ್ಪ್ ಬೇಕಾಗಿತ್ತು ಸರ್ ಮಕ್ಕಳ ಎಜುಕೇಶನ್ ಸಂಬಂಧ ಅಂತ. ಎಷ್ಟು ಮಾಡ್ಯಾಳ ಪರ್ಸೆಂಟೇಜ್ ಅಂತ ಕೇಳಿದ್ರಿ ಸರ್. 85 ಮಾಡ್ಯಾಳ ಸರ್ ಅಷ್ಟಕ್ಕೆ ಆಯ್ತು ಅಂತೇಳಿ ಒಂದೇ ಮಾತಿಗೆ ಸರ್ ಅಪ್ಲೈಸ್ ಮಾಡಿದ್ರಿ ನಮ್ಮ ಮಾತು. ಏನ್ ನಮ್ಮ ನಸೀಬ ಅವ್ರು ಸರ್ ಖುಲಾಯಿಸಿದ್ರಿ ಏನ್ ನಿಮ್ ಬಂದದ್ದು. ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಕಡೆಯಿಂದ ನಿಮ್ಮ ಮಗಳ ಒಂದು ಸೆಕೆಂಡ್ PUC ಎಜುಕೇಶನ್ಗೆ ಸರ್ ಕೊಟ್ಟ ರೀ. ಆಲ್ ದಿ ಬೆಸ್ಟ್ ಹೇಳ್ಯಾರ. ಧನ್ಯವಾದಗಳು ಸರ್. ನಂಗೆ ನಂಬ್ಲಿಕ್ಕೆ ಯಾವ್ದ್ರಿ ನಾವು ಅಷ್ಟು ಖುಷಿ ಆಗಿದ್ರಿ. ಖರೇಂದ್ರ ಏನ್ ಹೆಲ್ಪ್ ಮಾಡ್ತಾರ ಅದು ಭಾಳ ಏನು ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರಿ? ಖರೇನೂ ಇಲ್ಲ ರೀ ಸರ್. ಅಲ್ಲ ಸರ್ ಹೆಲ್ಪ್ ಮಾಡ್ತಾರ ಅನ್ನೋದು ಗೊತ್ತಿತ್ತು. ಅದು ಇಷ್ಟು ಲಘು ಹೆಲ್ಪ್ ಮಾಡ್ತಾರ ಒಂದೇ ನನ್ ಅಬ್ಲೈಸ್ ಮಾಡ್ತಾರ ನಮ್ಮ ಮಾತಿಗೆ ಅನ್ನೋದಕ್ಕೆ ನಂಗೆ ಖರೆ ಖುಷಿ ಆಗ್ಲಿಕ್ಕೆ ಅನ್ಸಿರ್ಲಿಲ್ಲ ನಂಗೆ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲ. ಇವರು ದಾದಾ ಅವ್ರಿಗೆ ನಿನ್ನೆನ ಮೀಟ್ ಆಗ್ಯಾರ. ನಿನ್ನೆ ಮೀಟ್ ಆಗಿ ಇವತ್ತು ಕ್ವಿಕ್ ಆಗಿ ಬಂದು ಸಹಾಯ ಮಾಡತ್ತಿ. ಸೊ ಈ ಒಂದು ಸಹಾಯ ಅವರ ಮಗಳ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಳಕತ್ತೀನಿ. ಸರ್ ನೆಕ್ಸ್ಟ್ CM ಆಗ್ಬೇಕು ಸರ್. ನೆಕ್ಸ್ಟ್ CM ಆದ್ರೆ ಚಲೋ ರೀ ಸರ್. ನಮ್ಗೆ ನಮ್ಮಂತವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಎಲ್ಲ ಕರೆನೂ ಹೆಲ್ಪ್ ಆಗ್ತದೆ.